ಶಾಸಕರಿಗೆ ಧಿಕ್ಕಾರ, ಕೊತ್ತೂರು ಮಂಜುನಾಥ್ಗೆ ಧಿಕ್ಕಾರ, ಪಿಡಿಒಗೆ ಧಿಕ್ಕಾರ, ಭ್ರಷ್ಟ ಅಧಿಕಾರಿಗಳಿಗೆ ಧಿಕ್ಕಾರ. ಜೈ 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 ಭೀಮ್, ಜೈ 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 ಭೀಮ್. ರೆಡಿ ಮಾಡ್ಕೊಬೇಕು, ಎಲೆಕ್ಷನ್ ಬರ್ತಾರೆ. ನಮ್ಮ ಅಣ್ಣ, ನಮ್ ಚಿಕ್ಕಮ್ಮನೋ, ನಮ್ ದೊಡ್ಡಮ್ಮನ ಅಂತ ಯಾರು ಹೇಳಿ ವ್ಯಾಪ್ತಿಗೆ ಬರೋ ಶಾಸಕರೇ ಆಗಿರ್ಲಿ, ಓಪನ್ ಆಗಿ ಹೇಳ್ತೀನಿ, ವ್ಯಾಪ್ತಿಗೆ ಬಂದಿರೋ ತಾಲೂಕ್ ಪಂಚಾಯತಿ ಏನೋ ಒಂದು ಜನಪ್ರತಿನಿಧಿಗಳಾಗ್ಲಿ, ಜಿಲ್ಲಾ ಪಂಚಾಯತ್ ಜನಪ್ರತಿನಿಧಿಗಳಾಗ್ಲಿ ಹೇಳ್ತೀನಿ ನೋಡಿ, ಇವತ್ತು ನಮ್ಮನ್ನ ದಿಕ್ ತಪ್ಸೋ ಕೆಲಸ ಈ ಜನಪ್ರತಿನಿಧಿ ಕೆಲವು ಚಾಂಡಾಳ್ರು ಮಾಡ್ತಾ ಇದಾರೆ. ಅವನ್ನ ನಾವ್ ಇವತ್ತಿಂದ ಮಟ್ಟ ಹಾಕಿಲ್ಲ ಅಂದ್ರೆ ನಮ್ಮನ್ನ ನಾಳೆ ದಿನ ಇವತ್ತು ಪುತ್ಳಿ ಕಟ್ಟಕ್ ಬಿಟ್ಟಿಲ್ಲ, ನಾಳೆ ದಿನ ನಮ್ಮ ಮನೆಗಳಿಂದ ನಮ್ಮ ಸ್ಮಶಾನಗಳು ಭೂಮಿಗಳು ಉಣ್ ಕಡಕ್ ಸ್ಮಶಾನ ಇಲ್ದಿರಂಗ್ ಮಾಡೋದು ಎರಡನೇ ಮಾತೇ ಇಲ್ಲ. ಏನಮ್ಮ ಮಾಡ್ತಾರ? ಇಲ್ಲ. ನಾವೇನ್ ಕೊಡ್ಬೇಕಮ್ಮ ಓಟ್ ಕೇಳಕ್ ಬಂದಾಗ? ಕರೆಕ್ಟ್ ಆಗಿ ನಮ್ಗೆ ಏನಾದ್ರು ಮಾಡ್ತಾ ಇದ್ದಾರಾ? ನಮ್ಮನ್ ಕರೆಕ್ಟ್ ಆಗಿ ನಮ್ಗೆ ಬರೋ ಅನುದಾನಕ್ಕೆ ಬರ್ತಾ ಇದ್ದಾವ? ಏನು ಇಲ್ಲ. ಏನ್ ಮಾಡ್ತಾರೆ? ಎಲೆಕ್ಷನ್ ಬಂದಾಗ ಸುಮ್ಮನೆ ಮನೆ ಹತ್ರ ಬರ್ತಾರೆ, ಓಟ್ಗಳು ಗೆಲ್ತಾರೆ ಹೋಗ್ತಾರೆ. ಇವತ್ತು ಅಂಬೇಡ್ಕರ್ ಅವ್ರ ಮಕ್ಕಳನ್ನ ಅನಾಥರನ್ನಾಗಿ ಮಾಡಿ ಬೀದಿಯಲ್ಲಿ ಕೂರ್ಸೋ ತರ ಮಾಡಿದ್ದಾರೆ ಇಲ್ಲಮ್ಮ? ಯಾರ್ ನಿಮ್ ಶಾಸಕರು? ಯಾರೇ ಆಗಿರ್ಲಿ, ಯಾರು ನಿಮ್ ಶಾಸಕರು? ಯಾಕೆ ಬಂದಿಲ್ಲ ಇಲ್ಲಿಗೆ? ಎಲ್ಲಿದ್ದೀರಾ ಮಾನ್ಯ ಶಾಸಕರೇ? ಈ ಗ್ರಾಮದಲ್ಲಿ ತಮ್ಮ ವ್ಯಾಪ್ತಿಯಲ್ಲಿ ಬರೋವಂತ ಈ ಗ್ರಾಮದಲ್ಲಿ ಇವತ್ತು ದಲಿತರು ಕುತ್ಕೊಂಡು ಇವತ್ತು ನ್ಯಾಯ ಕೇಳ್ತಾ ಇದ್ದಾರೆ. ಏನ್ ಹೇಳಿ, ಇವತ್ತು ನೀವು ಒಂದು ಪದವಿ ಪಡ್ಕೊಂಡಿದಿರಲ್ಲ, ಆ ಪದವಿ ಪಡ್ಕೊಂಡಿರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನ ಪುಸ್ತಕಗಳ ಮೇಲೆ ಸುಮ್ಮನೆ ಹೇಳ್ಬಿಟ್ಟು ಪ್ರಮಾಣ ಮಾಡಿ ವಚನ ಸ್ವೀಕಾರ ಮಾಡೋದಲ್ಲ. ಈ ರೀತಿ ಆಗ್ತಿರಂತ ಅಹಿತಕರ ಘಟನೆಗಳನ್ನ ತಾವು ಬಂದು ಪರಿಶೀಲನೆ ಮಾಡ್ಬೇಕು. ಇದ್ರಲ್ಲಿ ಯಾರ್ಯಾರು ದಲಿತ ವಿರೋಧಿಗಳಿದ್ದಾರೋ ಅದನ್ನ ಸೂಕ್ಷ್ಮವಾಗಿ ತನಿಖೆ ಮಾಡಿ ಅವ್ರಿಗೆ ಶಿಕ್ಷೆನ ಆಗ್ಬೇಕು. ಇನ್ನೊಂದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಲಿನ ಇಡಬೇಡಿ ಅನ್ನೋದಕ್ಕೆ ಯಾವನ್ಗೂ ತಾಕತ್ತಿಲ್ಲ, ಯಾವನ್ಗೂ ರೈಟ್ಸ್ ಇಲ್ಲ. ಅದನ್ನ ನಾವ್ ಇಟ್ಟೇ ಹೇಳ್ತೀರಿ, ತೊಡೆ ತಟ್ಟು ಹೇಳ್ತೀರಿ. ಅದ್ ಯಾರು ಸ್ಟಾಪ್ ಮಾಡ್ತಾರ ಮಾಡ್ಲಿ. ಆ PDO, EO, ಜಿಲ್ಲಾಡಳಿತ, ತಾಲೂಕು ಆಡಳಿತ ಇಲ್ಲಿ ಬಂದಿಲ್ಲ ಅಂದ್ರೆ ಉಲ್ಲಂಕಲ್ ಏನೋ ಒಂದು ರಸ್ತೆ ಇದೆಯಾ ಅದನ್ನ ತಡೆದು ಇವತ್ತು ಪ್ರತಿಭಟನೆ ಬಿಸಿಯನಂತ ನಮ್ಮ ಭೀಮ್ ಸೇವಾ ಸಮಿತಿ ಸಂಘಟನೆ ತೋರಿಸ್ತೀರಿ ಇವತ್ತು. ಮೇಡಮ್, PDO, EO ಬರ್ಬೇಕು ಮೇಡಮ್. ನಾನ್ ಏನಕ್ ಮೇಡಮ್ ಮಾತಾಡ್ಲಿ ಮೇಡಮ್? ಇಲ್ಲ ಮೇಡಮ್, ಬಂದಿಲ್ಲ ಅಂದ್ರೆ ನಾನು ಕಾಲ್ನಡಿಗೆಯಲ್ಲಿ ಹೋಗ್ತೀರಿ, ನಾನು ಬಂದ್ ಮಾಡ್ತೀನಿ ಮೇಡಮ್ ರಸ್ತೆ. ಆ ರಸ್ತೆ ಗೇಟ್ ಅಲ್ಲಿ ಎಲ್ಲಿ ಮೇಡಮ್? ಬರ್ಲಿ ಮೇಡಮ್. ಮೇಡಮ್, ಯಾರಿಗೆ? ಅಂಬೇಡ್ಕರ್ ಸ್ಟ್ಯಾಚ್ಯೂ ಕಟ್ಟಕ್ ಪರ್ಮಿಷನ್ ಬೇಕಾ? ಮತ್ತೆ ನಾವ್ ಮಾಡ್ತೀರಿ ಕಟ್ಸಿ ಮೇಡಮ್. ಅಲ್ಲ ಮೇಡಮ್, ನೀವು ವಿರೋಧ ಪರನೇ ಮಾತಾಡ್ತಿರಲ್ಲ ಮೇಡಮ್. ನಾವ್ ಇವಾಗ ಮಾಡ್ತೀರಿ, ಅವ್ರು ಬಂದಿಲ್ಲ ನಾವ್ ತಡೆ ಮಾಡೇ ಮಾಡ್ತೀರಿ. ಅಲ್ಲ, ನಿಮ್ಗೆ ರಸ್ತೆ ತಡೆ ಮಾಡೋದಕ್ಕೆ ಪರ್ಮಿಷನ್ ಬೇಕು, ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟ್ಯಾಚ್ಯೂಕ್ಕೆ ಪರ್ಮಿಷನ್ ಇದ್ಬೇಡ್ವಾ? ಮತ್ತೆ ಏನಕ್ಕೆ ಮೇಡಮ್ ಪರ್ಮಿಷನ್ ಬೇಕು? ಬರ್ಲಿ ಬಿಡಿ ಮೇಡಮ್. ಜಿಲ್ಲಾಧಿಕಾರಿಗಳು ಬಂದಿದ್ರೇನಮ್ಮ? ಆಯ್ತು, ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಎಲ್ಲಿದ್ದಾರೆ? ಬಂದಿದ್ರಾ? ಸೋಷಿಯಲ್ ವೆಲ್ಫೇರ್ ಆಫೀಸ್ ಮೇಡಮ್, ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಇನ್ಫಾರ್ಮ್ ಮಾಡಿ. ಒಂದ್ ನಿಮಿಷ ಮೇಡಮ್, ಕೇಳಿ ಮೇಡಮ್ ಅವ್ರೆ, ಒಂದ್ ನಿಮಿಷ. ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಗಮನ ಕೊಡಿ, ಬರ್ಲಿ. ಅವ್ರುನು ಎಲ್ಲಿದ್ದಾರೆ? ಎಲ್ಲಾರು ಅಧಿಕಾರಿಗಳು ರಾಜಕಾರಣಿಗಳು ಕೈಗೊಂಬೆ ಆದ್ರೆ ನಮ್ಗೆ ಕುತ್ಕೊಬೇಕಾ ಮೇಡಮ್? ಇನ್ಫಾರ್ಮ್ ಮಾಡಿ. ನಾವ್ ರಸ್ತೆ ತಡೆ ಮಾಡ್ತೀರಾ ಅಂದ್ರೆ